ಮಂಗಳ ಗ್ರಹದ ಮೇಲೆ ನೀರು ಸಿಕ್ಕಿದೆ, ಆಮ್ಲಜನಕ ಇದೆ, ಇನ್ಮೇಲೆ ಜೀವಿಗಳು ಅಲ್ಲಿ ವಾಸಿಸಬಹುದು. ನಾವು ತೋರಿಸ್ತಾ ಇರುವಂತಹ ದೃಶ್ಯಗಳೆಲ್ಲ ನೋಡಿ ನೀವು ಹಂಗೇನಾದ್ರೂ ಅನ್ಕೊಂಡ್ಬಿಟ್ಟಿರಾ? ಇದು ಮಂಗಳ ಗ್ರಹನೂ ಅಲ್ಲ, ನಾಸಾ ಬಿಡುಗಡೆ ಮಾಡಿರುವ ದೃಶ್ಯನೂ ಅಲ್ಲ. ಇದು ನಮ್ಮ ಕೋಲಾರ ನಗರದ ಒಂದು ರಸ್ತೆಯ ನೈಜ ಚಿತ್ರಣ. ಏನಪ್ಪ ಇವನು ಹದಗೆಟ್ಟಿರೋ ರಸ್ತೆ ತೋರ್ಸೋದ್ ಬಿಟ್ಟು ಹಳ್ಳಗಳು ತೋರಿಸ್ತಾ ಇದ್ದಾನೆ ಅನ್ಕೊಂತ ಇದೀರಾ? ಹಳ್ಳ ಎಷ್ಟು ದೊಡ್ಡದಿದೆ ಅಂತ ನಿಮ್ಗೆಲ್ಲ ತೋರ್ಸ್ಬೇಕಲ್ವಾ ಸ್ನೇಹಿತರೆ? ನಿಮ್ಗೂ ತೋರ್ಸ್ಬೇಕು. ಅದ್ರ ಜೊತೆಗೆ ನಮ್ಮ ಕೋಲಾರದ ಗ್ರೇಟ್ ರಾಜಕಾರಣಿಗಳಿಗೆ, ಅಧಿಕಾರಿಗಳಿಗೂ ಸಹ ತೋರ್ಸ್ಬೇಕಲ್ವಾ? ಅವರು ಈ ದೃಶ್ಯಗಳೆಲ್ಲ ನೋಡಿ ತಾನೆ ನಮ್ಮ ಕೋಲಾರದ ರಸ್ತೆಗಳು ಇಷ್ಟೊಂದು ಹದಗೆಟ್ಟಿವಿಯಾ, ಇಷ್ಟೊಂದು ಹಳ್ಳಿಗಳಿಂದ ಕೂಡಿದ್ಯಾ, ಮಂಗಳ ಗ್ರಹದಲ್ಲಿ ನೀರು ಸಿಕ್ಕಿದೆ ಅಂತೆಲ್ಲ ದೃಶ್ಯಗಳು ತೋರಿಸ್ತಾ ಇದ್ರಲ್ಲ. ಇವಾಗ ಅದು ಇದನ್ನ ನಾವು ಸರಿಪಡಿಸ್ತಾ ಇದ್ರೆ ರೊಚ್ಚಿಗೆ ಹೇಳ್ತಾರೆ ಸಾರ್ವಜನಿಕರು. ಅಂತೇನಾದ್ರೂ ಮನ್ಸು ಮಾಡಿ ರಸ್ತೆಗಳನ್ನೇನಾದ್ರೂ ಅಭಿವೃದ್ಧಿ ಪಡಿಸ್ತಾರೇನೋ ಅಂತ ಒಂದು ಸಣ್ಣ ಆಸೆಯಿಂದ ಈ ವಿಡಿಯೋ ಮಾಡಿದ್ದೇವೆ. ನಮ್ಮ ಮನೆ ರಸ್ತೆ, ನಮ್ಮ ಏರಿಯಾ ರಸ್ತೆ, ನಮ್ಮ ಊರಿನ ರಸ್ತೆ ಚೆನ್ನಾಗಿರ್ಬೇಕು, ಅಭಿವೃದ್ಧಿ ಆಗ್ಬೇಕು ಅಂತ ಯಾರ್ಯಾರು ಬಯಸ್ತೀರಾ ಅವರೆಲ್ಲ ದಯವಿಟ್ಟು ಈ ವಿಡಿಯೋನ ಶೇರ್ ಮಾಡ್ರಪ್ಪ. ಇಲ್ಲ ದೃಶ್ಯ ಇಷ್ಟೇ ಇಲ್ಲ, ಇನ್ನ ಜಾಸ್ತಿ ಇದೆ. ವಿಡಿಯೋ ಕೊನೆವರೆಗೂ ನೋಡಿ, ಗೊತ್ತಾಗುತ್ತೆ ನಮ್ಮ ಕೋಲಾರದ ಒಂದು ರಸ್ತೆಯ ಪರಿಸ್ಥಿತಿ ಯಾವ ರೀತಿ ಹದಗೆಟ್ಟಿದೆ, ಯಾವ ಪರಿಸ್ಥಿತಿಯಲ್ಲಿ ಈ ರಸ್ತೆ ಇದೆ, ಎಷ್ಟು ಕಷ್ಟಪಟ್ಟು ಜನ ಈ ರಸ್ತೆಯಲ್ಲಿ ಓಡಾಡ್ತಾ ಇದ್ದಾರೆ ಅಂತೆಲ್ಲ ನಿಮ್ಗೆ ಗೊತ್ತಾಗುತ್ತೆ. ರಾಜಕಾರಣಿಗಳು, ಅಧಿಕಾರಿಗಳಿಗೂ ಸಹ ಗೊತ್ತಾಗುತ್ತೆ. ಇಷ್ಟೆಲ್ಲಾ ಮಾತಾಡ್ತಾ ಇದೀಯಾ, ಇಷ್ಟೆಲ್ಲಾ ವಿಷಯ ಹೇಳ್ತಾ ಇದೀಯಾ, ಇದು ಯಾವ ರಸ್ತೆ ಅಂತಾನೆ ಹೇಳಿಲ್ವಲ್ಲ ಅಂತ ತುಂಬಾ ಜನ ಅನ್ಕೊಂತ ಇರ್ಬೋದು. ನನ್ ಗೆಸ್ ಕರೆಕ್ಟ್ ಆದ್ರೆ ನಿಮ್ಮಲ್ಲಿ ತುಂಬಾ ಜನಕ್ಕೆ ಈ ರಸ್ತೆ ಗೊತ್ತಿರುತ್ತೆ. ಆಲ್ರೆಡಿ ನಿಮ್ಗೆ ಈ ಒಂದು ರಸ್ತೆ ಹದಗೆಟ್ಟಿರುವ ಬಗ್ಗೆನೂ ಮಾಹಿತಿ ಇರುತ್ತೆ, ನೀವು ಕಣ್ಣಾರೆ ನೋಡಿರ್ತೀರಾ. ತುಂಬಾ ಜನ ದಿನನಿತ್ಯ ಈ ರಸ್ತೆಯಲ್ಲಿ ಓಡಾಡ್ತಾನೆ ಇರ್ತೀರಾ. ಈ ಅದ್ಭುತವಾದ ರಸ್ತೆ ಇರೋದು ಚೊಕ್ಕ ಕನ್ವೆನ್ಷನ್ ಸೆಂಟರ್ ಕಡೆಯಿಂದ ಟೇಕಲ್ ರಸ್ತೆಯ ಮಿನಿ ಹೋಟೆಲ್ ಸರ್ಕಲ್ ವರೆಗಿನ ರಸ್ತೆ ಇದು. ಇನ್ನೂ ಸಿಂಪಲ್ ಆಗಿ ಹೇಳ್ಬೇಕು ಅಂದ್ರೆ ಗೋಕುಲ್ ಕಾಲೇಜ್ ರಸ್ತೆ. ಅಲ್ಲ, ವಿದ್ಯಾರ್ಥಿಗಳು ದಿನನಿತ್ಯ ಓಡಾಡೋ ರಸ್ತೆ ಇಷ್ಟೊಂದು ಹದಗೆಟ್ಟಿದೆ, ಇಷ್ಟು ಹಳ್ಳಿಗಳಿಂದ ಕೂಡಿದೆ. ಹಾಗೆ ತುಂಬಾ ಜನ ನಮ್ಮ ಕೋಲಾರದ ಅಧಿಕಾರಿಗಳು ಓಡಾಡುವಂತ ಜಾಗ ಹೇಗೆ ಇಟ್ಕೊಂಡಿದ್ದಾರೆ ನೋಡಿ. ಹೌದು, ನನ್ನದೊಂದು ಪ್ರಶ್ನೆ, ಈ ಏರಿಯಾದಲ್ಲಿ ಸಾವಿರಾರು ಜನ ವಾಸಿಸ್ತಾ ಇದ್ದೀರಲ್ವಾ, ಈ ಏರಿಯಾದ ನಿವಾಸಿಗಳಿದ್ದೀರಲ್ವಾ, ಯಾಕೆ ನೀವು ಪ್ರಶ್ನೆ ಮಾಡಲ್ಲ? ಎಲೆಕ್ಷನ್ ಟೈಮ್ ಅಲ್ಲಿ ಯಾರೆಲ್ಲ ದುಡ್ಡು ತಗೊಳ್ದೆ ವೋಟ್ ಹಾಕಿದೀರಾ ಅವ್ರಾದ್ರೂ ಪ್ರಶ್ನೆ ಮಾಡಿ. ದುಡ್ಡು ತಗೊಂಡಿರೋರ್ ಬಗ್ಗೆ ನಾನು ಮಾತಾಡಲ್ಲ, ಯಾಕಂದ್ರೆ ಅವ್ರಿಗೆ ಪ್ರಶ್ನೆ ಮಾಡೋ ನೈತಿಕತೆನೇ ಇಲ್ಲ. ಅಟ್ಲೀಸ್ಟ್ ದುಡ್ಡು ತಗೊಳ್ದೇ ಇರೋರು ಈ ಸಮಸ್ಯೆ ಬಗ್ಗೆ ಸಂಬಂಧಪಟ್ಟ ಅಧಿಕಾರಿಗಳನ್ನ, ರಾಜಕಾರಣಿಗಳನ್ನ ಪ್ರಶ್ನೆ ಮಾಡಿ. ದಯವಿಟ್ಟು ಈ ವಿಡಿಯೋ ಹೆಚ್ಚು ಶೇರ್ ಮಾಡಿ ಸ್ನೇಹಿತರೆ. ಧನ್ಯವಾದಗಳು.